ಪಾಂಡುಪುರ ತಾಲೂಕಿನ ಪಿಎಸ್ಎಸ್ಕೆ ಶಾಲಾ ಸಭಾಂಗಣದಲ್ಲಿ ಎಂಆರ್ಎನ್ ಮುರುಗೇಶ್ ನಿರಾಣಿ ಗ್ರೂಪ್ಸ್ ಹಾಗೂ ಪಾಂಡವಪುರ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ಕಬ್ಬು ಬೆಳೆಗಾರರಿಗೆ ಉಪನ್ಯಾಸ ಹಾಗೂ ಕಬ್ಬು ಬೆಳೆಯಲ್ಲಿ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಅನುಷ್ಠಾನ ನೇರ ಪ್ರದರ್ಶನ ಮತ್ತು ಮಾಹಿತಿ ವಿನಿಮಯ ಕಾರ್ಯಾಗಾರ ಅರ್ಥಪೂರ್ಣವಾಗಿ ನಡೆಯಿತು. ಉಪನ್ಯಾಸ ಹಾಗೂ ಮಾಹಿತಿ ವಿನಿಮಯ ಕಾರ್ಯಕ್ರಮದಲ್ಲಿ ಕೃಷಿಕರು ಹಾಗೂ ಕೃಷಿ ಪರಿಣಿತರಿಂದ ಎಐ ತಂತ್ರಜ್ಞಾನ ಬಳಕೆ ಮಾಡುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುರುಗೇಶ್ ನಿರಾಣಿ ಗ್ರೂಪ್ಸ್ ಪಾಂಡುಪುರ ಸಕ್ಕರೆ ಕಾರ್ಖಾನೆ ಎಂಡಿ ಸಂಗಮೇಶ್ ನಿರಾಣಿಯರವರು ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಇಡಿ ಪರದೆಯಲ್ಲಿ ಸಮಾರಂಭದಲ್ಲಿ ಮಾತನಾಡಿ ಶುಭ ಹಾರೈಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬೆಂಗಳೂರಿನ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಹಾಗೂ ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿಯರವರು ರೈತರಿಗೆ ಹಿತವಚನ ನೀಡಿದರು. ಸಮಾರಂಭದಲ್ಲಿ ಪಾಂಡುಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಕೆನ್ನಾಳು ಗ್ರಾಮದ ಚಂದ್ರಶೇಖರ್, ವಿಸಿ ಫಾರಂ ಡಾಕ್ಟರ್ ಕೇಶವಯ್ಯ, ಹಿರಿಯ ಬೇಸಾಯ ತಜ್ಞರಾದ ಗೌರವ ಬಿಜ್ವೆ, ವ್ಯವಸ್ಥಾಪಕರಾದ ಋಷಿಕೇಶ್ ರಾಥೋಡ್, ಡಾಕ್ಟರ್ ಸಂಜಯ್ ಯರಶೆಟ್ಟಿ, ರಾಜೇಂದ್ರ ಪಟ್ಟಣಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರಿದ್ದರು. ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ತರ ಕಾರ್ಯಕ್ರಮಗಳು ಪಾಂಡವಪುರ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಸತತವಾಗಿ ಆಯೋಜನೆ ಆಗಬೇಕು. ವಿಜ್ಞಾನಿಗಳಲ್ಲಿರ್ತಕ್ಕಂಥ ಹೊಸ ಹೊಸ ತಂತ್ರಜ್ಞಾನ ಅದು ಲ್ಯಾಬ್ ಇಂದ ಲ್ಯಾಂಡ್ ಅವರಿಗೆ ಸರ್ವಿಸ್ ಸಿಗ್ಬೇಕು. ಆ ನಿಟ್ಟಿನಲ್ಲಿ ನಾವು ನಿಮ್ ಜೊತೆ ಕೆಲಸವನ್ನು ಮಾಡ್ತೀವಿ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ನಡೆಸುವಂತ ಒಂದು ಜವಾಬ್ದಾರಿ ಇಟ್ಕೊಂಡಿರುವಂತ ನಿರಾಣಿ ಶುಗರ್ಸ್ನವರು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಕಾರಣ, ಈ ಫ್ಯಾಕ್ಟ್ರಿನ ನಂಬ್ಕೊಂಡಿರೋಂಥ ರೈತರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡ್ಬೇಕು, ಅವರ ಇನ್ಕಮನ್ನು ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಆಸೆನೂ ಕೂಡ ಅವ್ರಿಗಿದೆ. ನಾವು ಲಾಭ ಮಾಡಬೇಕು ಅಂತ ಆಸೆನೂ ಇರುತ್ತೆ ಸಹಜವಾಗಿ ಇನ್ವೆಸ್ಟರ್ಸ್ಗೆ. ಆದರೆ ಸಂಗಮೇಶ್ ಅವರು ಮಾತಿನಲ್ಲಿ ಹೇಳಿದ್ದು, ನಾವು ಲಾಭಕ್ಕೋಸ್ಕರ ಮಾಡ್ಕೊತೀವಿ ಅಂತ ಅನ್ಕೋಬೇಡಿ, ರೈತರ ಆದಾಯ ಚೆನ್ನಾಗಿ ನಡೆದರೆ, ರೈತರಿಗೆ ಒಂದಷ್ಟು ಆದಾಯ ಕೊಡೋ ಶಕ್ತಿ ನಮ್ಮ ಫ್ಯಾಕ್ಟ್ರಿಗೆ ಬಂದರೆ ಅದೇ ನಮ್ಮ ಗ್ರೇಟ್ನೆಸ್ ಅಂತ ನಾವು ತಿಳ್ಕೊಂತ ಕೂಡ ಹೇಳಿದರು. ಹಾಗಾಗಿ ಏನು ಮಾಡಬೇಕು, ಈ ಫ್ಯಾಕ್ಟ್ರಿ ಜೊತೆ ಒಂದು ಪ್ರೀತಿಪೂರ್ವಕ ಸಂಬಂಧವನ್ನು ಇಟ್ಕೋಬೇಕು. ಎಲ್ಲ ಅಧಿಕಾರಿಗಳ ಜೊತೆ, ಅಲ್ಲಿ ನಡೆಸೋಂಥ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಪ್ರೀತಿಪೂರ್ವಕ ಸಂಪರ್ಕವನ್ನು ಇಟ್ಕೊಂಡು ಇಂಥ ಅನೇಕ ಕಾರ್ಯಕ್ರಮಗಳನ್ನ ನಮಗೋಸ್ಕರ ಮಾಡಿ ನೀವು ಅಂತ ಹೇಳಬೇಕು. ಇಂಥ ಅನೇಕ ಕಾರ್ಯಕ್ರಮಗಳನ್ನ, ಬೀಜಗಳನ್ನ ಕೊಡೋದಿರ್ಬೋದು, ಗೊಬ್ಬರಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸದಿರ್ಬೋದು, ಫೀಲ್ಡ್ಗೆ ವಿಸಿಟ್ ಮಾಡೋದಿರ್ಬೋದು, ಇನ್ ಟೈಮಲ್ಲಿ ಹಣ ಕೊಡೋದಿರ್ಬೋದು, ಇನ್ ಟೈಮಲ್ಲಿ ಕಟಾವಿಗೆ ಅವಕಾಶ ಮಾಡಿಕೊಡೋದಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಮಾಡಿಕೊಡ್ರಪ್ಪ ಅಂತೇಳಿ ಒಂದು ಲವ್ ಅಂಡ್ ಅಫೆಕ್ಷನ್ ಇಟ್ಕೊಂಡು ಅವ್ರ ಜೊತೆ ಸಂವಹನ ಸಾಧಿಸಿದ್ರೆ ಅವರು ಕೂಡ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಪರವಾಗಿಲ್ಲಪ್ಪ, ರೈತರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ಮೆಚ್ಚುತ್ತಾ ಇದ್ದಾರೆ, ನಾವು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಮಾಡಿಕೊಂಡ್ರೆ ಪ್ರೊಡಕ್ಟಿವಿಟಿ ಪರ್ ಹೆಕ್ಟಾರ್ ಈಲ್ಡ್ ಏನಿದೆ ಅದು ಸಂಭವ ನಾವು ಖುಷಿ ಪಡಬಹುದು ಅಂತ. ನನಗೆ ನಮ್ಮ ಜೆ ಡಿ ಅವ್ರ ಮಾತು ಕೇಳಿದ ತಕ್ಷಣ ಸ್ವಲ್ಪ ಆಶ್ಚರ್ಯ ಆಯಿತು. ನಾವೆಲ್ಲ ಕಂಪೇರಿಟಿವ್ಲಿ ಮಂಡ್ಯ ಕಡಿಮೆ ಇದೆ ಅಂತ ಅಂದ್ಕೊಳ್ತಿದ್ವಿ. ಯಾಕೆ ನಾನು ಕೂಡ ಇಲ್ಲಿ ಅಡಿಷನಲ್ ಡಿ ಸಿ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಅನೇಕ ಸಭೆಗಳಲ್ಲಿ ಭಾಗವಹಿಸ್ತಾ ಕೆಲವೊಮ್ಮೆ ಸಿ ಎಂ ಚೀಫ್ ಮಿನಿಸ್ಟರ್ ಮೀಟಿಂಗಲ್ಲೂ ಕೂಡ ಜಡ್ಪಿನಲ್ಲಿ ಒಂದು ಟೀಕೆ ಬಂತು. ಏನಂದರೆ, ಅಶೋಕ್, ಮಂಡ್ಯದಲ್ಲಿ ಎಲ್ಲ ಇಳುವರಿ ಕಡಿಮೆ ಇದೆ, ಬೇರೆ ಬೇರೆ ಭಾಗದವರಲ್ಲಿ ಹೆಚ್ಚೆಚ್ಚು ತೆಗಿತಾ ಇದ್ದಾರೆ, ನಿಮ್ಗೆ ಏನ್ರಿ ಆಗಿದೆ ದಾಡಿ, ಯಾಕೆ ನೀವು ರೈತರ ಹತ್ರ ಹೋಗ್ತಾ ಇಲ್ಲ, ರೈತರಿಗೆ ಯಾಕೆ ನೀವು ಸರಿಯಾಗಿ ಅಡ್ವೈಸ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು. ಬಾಗಲಕೋಟೆ ಇರ್ತಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೆ. ಈಗ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಜಯಸ್ವಾಮಿ ಅವರು ಹೇಳಿದ ಪ್ರಕಾರದಲ್ಲಿ ಬಂದರೆ ನಾವು ಸಮವು ಖುಷಿ ಪಡುವಂಥ ಒಂದು ಇಳುವರಿಯನ್ನು ಮಾಡ್ಕೊತಾ ಇದ್ದೀವಿ. ಆದರೆ ನಮ್ಮ ಪೊಟೆನ್ಷಿಯಾಲಿಟಿಗೆ ತಕ್ಕ ಹಾಗೆ, ನಮ್ಮ ಪ್ರೊಬಬಿಲಿಟಿಗೆ ತಕ್ಕ ಹಾಗೆ, ಸಂಭವನೀಯತೆ ಅಥವಾ ಉತ್ಪಾದಕ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕನಾಗಿ ನಾವು ಎಫರ್ಟ್ ಹಾಕಬೇಕಾಗಿದೆ. ಇಂಥ ಪ್ರಯತ್ನಗಳಲ್ಲಿ ನೀವು ಮಾಡಬೇಕಾದ್ದು ನಿಮ್ಮ ಭೂಮಿಯ ಫಲವತ್ತತೆಯನ್ನು ಯಾವಾಗಲೂ ಚೆನ್ನಾಗಿಟ್ಕೋಬೇಕು, ನೀರಿನ ಸದ್ಬಳಕೆ ಮಾಡ್ಕೋಬೇಕು, ಸಸ್ಟೈನಬಲ್ ಯುಟಿಲೈಸೇಷನ್ ಆಫ್ ವಾಟರ್. ಸುಮ್ಮನೆ ಸರ್ಪ್ಲಸ್ ಇದೆ ಅಂತ ಬಿಡೋದಿಲ್ಲ ಅಂತ ಹೇಳಿದರು. ರಾಷ್ಟ್ರದಲ್ಲಿ ಇಳುವರಿ ಲೆಕ್ಕ ತಗೊಂಡಾಗ ಮಂಡ್ಯ ಜಾಸ್ತಿ ಇದೆ. 101 ಹೆಕ್ಟೇರ್ಗೆ ಸುಮಾರು 114ರಿಂದ 115 ಟನ್ ಎವರೇಜ್ ಇಳುವರಿ ನಮಗೆ ಒಂದು ವರ್ಷಕ್ಕೆ ಬರ್ತದೆ. ರಾಜ್ಯ ಮಟ್ಟದಲ್ಲಿ ತಗೊಂಡಾಗ ನಮಗೆ ಸುಮಾರು 94-95 ಟನ್ ನಮಗೆ ರಾಜ್ಯ ಮಟ್ಟದಲ್ಲಿ ಇಳುವರಿ ಇದೆ. ಸೊ ರಾಜ್ಯ ಮಟ್ಟಕ್ಕಿಂತ ಜಾಸ್ತಿ ಇದೆ.
ಅದೇ ಬೇರೆ ಬೇರೆ ಜಿಲ್ಲೆಗಳು ತಗೊಂಡಾಗ ಸೊ ನಮ್ಮದು ಎವರೇಜು ಬೇರೆ ಜಿಲ್ಲೆಗಳಲ್ಲಿ ಮತ್ತು ಇದು ತಗೊಂಡಾಗ ನಮಗೆ ಅದಕ್ಕಿಂತಲೂ ಜಾಸ್ತಿ ಇದೆ. ನಾವು ಸುಮಾರು ಒಂದು 80 ಟನ್ ನಮ್ಮದು ನ್ಯಾಷನಲ್ ಎವರೇಜ್ ಇದೆ. ಸ್ಟೇಟ್ ಎವರೇಜ್ ಬಂದು 93 ಟನ್ ಇದೆ. ನಮ್ಮ ಮಂಡ್ಯ ಜಿಲ್ಲೆದು 114 ಟನ್ ಇದೆ. ಅಂದರೆ ಎಲ್ಲಕ್ಕಿಂತ ಜಾಸ್ತಿ ಇದೆ. ಅಂದ ತಕ್ಷಣ ನಾವು ಸಾಕಪ್ಪ ನಾವು ಭಾಳ ಜಾಸ್ತಿ ಇದ್ದೀವಿ ಅಂತ ಯಾವುದು ಕಾರಣಕ್ಕಲ್ಲ. ಯಾಕಂದ್ರೆ ಈಗ ನಾವೆಲ್ಲ ರೈತರು ಇದ್ದೀವಿ, ನೋಡ್ತಾ ಇದ್ದೀವಿ. ಇವತ್ತು 114 ಟನ್ ಪರ್ ಹೆಕ್ಟರ್ ತಗೊಂಡ್ರು ನಾವು ರೇಟ್ ಜಾಸ್ತಿ ಇದ್ರೆ ಇವತ್ತು ನಮ್ಮ ಕೊನೆಗೆ ಏನು ಉಳಿತಾ ಇಲ್ಲ, ಗಾದೆನೇ ಇದೆಯಲ್ಲ, ಮಂಡಿ ಉದ್ದ ಬೇಕು ಎದೆ ಉದ್ದ ಸಾಲ. ಸೊ ಅದೇ ನಮಗೇನು ಹೊಸ್ತೇ ಇರಲ್ಲ. ಸೊ ಹಂಗಾಗಿ ಇಷ್ಟು ನಾವು ಅಷ್ಟು ಇಳುವರಿ ತೊಗೊಂಡ್ಬಿಟ್ಟು ನಮಗೆ ಇವತ್ತು ನಮ್ಮ ಖರ್ಚು ವೆಚ್ಚಗಳನ್ನ ನಾವು ಸರಿದೂಗಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವತ್ತಿನ ಎಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ನಾವು ನೋಡ್ಬೇಕಾಗಿದೆ ಅಂತ ಹೇಳಿದ್ರೆ, ಒಂದು ಶುಗರ್ ಫ್ಯಾಕ್ಟ್ರಿ ಇದ್ದರೆ ನಾವಿದ್ರೆ ಶುಗರ್ ಫ್ಯಾಕ್ಟ್ರಿ ಎರಡೂ ಒಟ್ಟಿಗೆ ಹೋಗಬೇಕು. ಸೊ ರಿಕವರಿ ಜಾಸ್ತಿ ಕೊಡಬೇಕು, ನಾವು ಇಳುವರಿನೂ ನಾವು ಜಾಸ್ತಿ ತಗೊಳ್ಬೇಕು. ಇವತ್ತೇನಾದ್ರು 60 ಟನ್ಗಿಂತ ಜಾಸ್ತಿ ತಗೊಂಡ್ರೆ ಅಲ್ಪ ಸ್ವಲ್ಪ ದುಡ್ಡನ್ನ ನಾವು ಉಳಿತಾಯ ಮಾಡಬಹುದು. 80 ಟನ್ಗಿಂತ ಜಾಸ್ತಿ ತಗೊಂಡ್ರೆ ಒಂದು ಸ್ವಲ್ಪ ಲಾಭವನ್ನು ನೋಡ್ಬೋದು ನಾವು. ಎಕರೆಗೆ ನಾನು ಹೇಳ್ತೇನೆ, ಹೆಕ್ಟೇರ್ ಇಲ್ಲ, ಎಕರೆಗೆ. ಸೊ ಹಂಗಾಗಿ ಇವತ್ತು ನಾವು ಇವತ್ತಿನ ಟೆಕ್ನಾಲಜಿ ಇದ್ದಾವೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಇವತ್ತು ಕೃಷಿ ಕಾರ್ಮಿಕರು ಸಿಗೋದು ಎಷ್ಟು ಕಷ್ಟ ಇದೆ. ನಾವೆಲ್ಲ ವಿಭಕ್ತ ಕುಟುಂಬಗಳಾಗ್ಬಿಟ್ಟಿದ್ದೀವಿ, ನಮ್ಮಲ್ಲಿ ಯಾರು ದುಡಿಯೋರಿಲ್ಲ. ಸೊ ಎಲ್ಲ ಕಷ್ಟಗಳು ನೋಡಿದ್ರೆ ನಾವು ಎಲ್ಲೋ ಒಂದು ಕಡೆ ಇವಾಗ ಟೆಕ್ನಾಲಜಿನ ಮತ್ತೆ ಹೊಸ ನೂತನ ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ.